ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ನಿನ್ನೆ ಇಡೀ ದಿನ ಹೈಡ್ರಾಮಾಕ್ಕೆ ಕಾರಣ ಆದಂತಹ ಒಂದು ಪ್ರಕರಣ ಅಂತ ಹೇಳಿದ್ರೆ ಅದು ಮಹಿಳೆ ಪ್ರಿಯಾಂಕಾ ಅನ್ನುವಂತಹ ಮಹಿಳೆ ನಾಪತ್ತೆ ಆದಂತಹ ವಿಚಾರ. ಬಟ್ ಈಗ ನೋಡಿದ್ರೆ ಈ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯತಮನೊಂದಿಗೆ ಕುಣಿಗಲ್ನಲ್ಲಿ ಪ್ರಿಯಾಂಕಾ ಸಿಕ್ಕಿ ಬಿದ್ದಿದ್ದಾಳೆ. ಗೊಟ್ಟಿಗೆರೆಯ ಮನೆಯೊಂದರಲ್ಲಿ ಪ್ರಿಯತಮ ಡೇವಿಡ್ ಜೊತೆಗೆ ಪ್ರಿಯಾಂಕಾ ಪತ್ತೆ ಆಗಿರೋದು. ಸದ್ಯ ಮಹಿಳೆ ಮತ್ತು ಪ್ರಿಯಕರನನ್ನ ಹಾಸನಕ್ಕೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಹಾಸನದ ಡಿವೈಎಸ್ಪಿ ಕಚೇರಿಯಲ್ಲಿ ಪ್ರಿಯಾಂಕಾ ಮತ್ತು ಡೇವಿಡ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕುಟುಂಬ ಡೆಫಿನೆಟ್ಲಿ ಇದು ಕೊಲೆನೇ, ಯಾರೋ ಚಿನ್ನಾಭರಣದ ಆಸೆಗೋಸ್ಕರ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ನೋಡಿದ್ರೆ ಇವರಿಬ್ಬರು ಕೂಡ, ಈಕೆ ಆಲ್ರೆಡಿ ಮದುವೆ ಆಗಿದ್ಲು, ಈಗ ಈಕೆಗೆ ಇನ್ನೊಂದು ಅಕ್ರಮ ಸಂಬಂಧ. ಆ ಸಂಬಂಧದಲ್ಲಿ ಇವರಿಬ್ಬರು ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡ್ರ ಅನ್ನೋದು ಪ್ರಶ್ನೆ. ಬಿಕಾಸ್ ಫ್ಯಾಮಿಲಿಯವರು ಬಂದು ಮಹಿಳೆಯರಿಗೆ ಹಾಸನದಲ್ಲಿ ಸೇಫ್ಟಿ ಇಲ್ಲ ಹಾಗೆ ಹೀಗೆ ಅಂತ ನೆನೆ ಆರೋಪವನ್ನು ಮಾಡಿದ್ರು. ಇದು ನೋಡಿದ್ರೆ ಬೇರೆಯದೇ ಟ್ವಿಸ್ಟ್ ಸಿಕ್ಕಿದೆ ಇಡೀ ಪ್ರಕರಣಕ್ಕೆ. ನೋಡಿ, ಪ್ರಿಯಾಂಕಾನನ್ನ ಪೊಲೀಸರು ಕರ್ಕೊಂಡು ಬರುವಂತಹ ಸಂದರ್ಭ. ಇನ್ನೊಂದು ಕಡೆಗೆ ಪ್ರಿಯಕರ ಡೇವಿಡ್ ಅಂತ ಅವನ ಹೆಸರು. ಇವರಿಬ್ರು ಲವ್ಗೆ ನಿನ್ನೆ ಇಡೀ ಹಾಸನದ ಜಿಲ್ಲೆಯ ಜನ, ಪೊಲೀಸರು ಇಡೀ ವ್ಯವಸ್ಥೆಯನ್ನೇ ಇವರಿಬ್ರು ಜೋಕ್ ರೀತಿ ಮಾಡಿಬಿಟ್ಟಿದ್ರು. ಆ ಬ್ಯಾಗ್ನ 2 ದಿನದ ಹಿಂದೆ ಕಾಣಿಸ್ಲಿಲ್ಲ, ಬ್ಯಾಗು ಸ್ಪಾಟಲ್ಲಿ 2 ದಿನದ ನಂತರ ಪ್ರತ್ಯಕ್ಷ ಆಯಿತು. ಆವಾಗಲೇ ಅನುಮಾನ ಆಯಿತು, ಬಾಡಿನೂ ಸಿಗ್ತಾ ಇಲ್ಲ ನೋಡಿದ್ರೆ ಅಂತ. ಹಾಸನದ ಕಲ್ಕೆರೆ ಗ್ರಾಮದ ಬಳಿ ಪ್ರಿಯಾಂಕಾ ನಾಪತ್ತೆ ಆಗಿರ್ತಾರೆ. ಮದುವೆಗೆ ಬಂದು ವಾಪಸ್ ಆಗುವಾಗ ಪ್ರಿಯಾಂಕಾ ಕಾಣೆ ಆಗಿರ್ತಾರೆ. 20 ಲಕ್ಷ ಮೌಲ್ಯದ ಚಿನ್ನಕ್ಕೆ ಹತ್ಯೆ ಅಂತ ಕುಟುಂಬ ಘಂಟಾಘೋಷವಾಗಿ ಇದೇ ಕಾರಣಕ್ಕಾಗಿರೋದು ಬಿಟ್ಟರೆ ಇನ್ನೇನಲ್ಲ ಅಂತ ಹೇಳ್ತಾರೆ. ಆಮೇಲೆ ಪೊಲೀಸರು ಕಂಪ್ಲೇಂಟನ್ನು ತಗೊಳ್ಳಿಲ್ಲ ಅಂತ ಪೊಲೀಸರನ್ನೇ ದೂರ್ತಾರೆ. ಮಹಿಳೆಯ ಮೊಬೈಲ್ ಕಾಲ್ ರೆಕಾರ್ಡನ್ನು ಬೆನ್ನತ್ತಿದ ಖಾಕಿಗೆ ಸುಳಿವು ಸಿಗುತ್ತೆ, ಇದು ಕೇಸ್ ಬೇರೆ ರೀತಿ ಕೇಸು ಅಂತ. ಆಮೇಲೆ ಪ್ರಿಯಾಂಕಾ ಮತ್ತು ಕಿಲಾಡಿ ಪ್ರಿಯಕರ ಇಬ್ಬರದು ಪ್ಲಾನ್ ಇದು ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಹೀಗಾಗಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದರೆ ಒಂದು ಪೊಲೀಸರ ದಾರಿನ ತಪ್ಪಿಸಿದ್ದಾರೆ, ಸಮಯನ ವ್ಯರ್ಥ ಮಾಡಿದ್ದಾರೆ, ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಯಾವ ರೀತಿ ಇವರಿಬ್ಬರು ಸಿಕ್ಕಾಕೊಂಡ್ರು, ಇವರಿಬ್ಬರದು ಪ್ರೀತಿ ಪ್ರೇಮ ಇತರೆ ಎಷ್ಟು ತಿಂಗಳಿಂದ ಎಷ್ಟು ವರ್ಷದಿಂದ? ಮನೆಯವ್ರಿಗೆ ಒಂಚೂರು ಡೌಟೇ ಬಂದಿರಲಿಲ್ಲ. ಈ ಆ್ಯಂಗಲ್ನಲ್ಲಿ ಯಾರು ಕೂಡ ಮಾತಾಡಲೇ ಇಲ್ಲ ನಿನ್ನೆ. ಮುಂತ ನಿಜಕ್ಕೂ ಏನು ನಿಗೂಢವಾಗಿ ಕಾರಣವಾಗಿದ್ದಂತಹ ಮಹಿಳೆಯ ಪ್ರಕರಣ ಆಯಿತು. ಇದು ದೊಡ್ಡ ತಿರುವನ್ನು ಪಡೆದಿಡ್ಕೊಂಡಿರ್ತಕ್ಕಂಥದ್ದು. ಏನು ಪ್ರಿಯಾಂಕಾ ಇದ್ದಾಳೆ, ಆಕೆ ಆಡಿದಂಥ ಒಂದು ನಾಟಕ ಏನಿದೆ, ನಿಜಕ್ಕೂ ಯಾರು ಆ್ಯಕ್ಟರ್ಗಳು ಸಹ ಆ ಥರ ನಾಟಕವನ್ನು ನಟಿಸ್ಲಿಕ್ಕೆ ಆಗಲ್ಲ. ಯಾಕೆಂದರೆ ತನ್ನ ಬಳಿ ಇರ್ತಕ್ಕಂತಹ ಮೊಬೈಲಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಯಾವುದನ್ನು ಸಹ ಆಕೆ ಯೂಸ್ ಮಾಡ್ತಾ ಇರಲಿಲ್ಲ. ಅಲ್ಲದೆ ಏನು ಪ್ರಿಯಕರ ಇದ್ದಾನೆ ಆತ 4 ರಿಂದ 5 ವರ್ಷಗಳಿಂದ ಈಕೆಗೆ ಪರಿಚಯ ಇರ್ತಾನೆ. ಆ ಗುಟ್ಟನ್ನು ಸಹ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ. ಆಕೆಯೂ ಸಹ ಕೆಲಸಕ್ಕೆ ಕುಣಿಗಲ್ ಬಳಿ ಒಂದು ಫ್ಯಾಕ್ಟ್ರಿಗೆ ತೆರಳ್ತಿರ್ತಾಳೆ, ಇವನು ಅಲ್ಲಿಗೆ ಕೆಲಸಕ್ಕೆ ಬರ್ತಿರ್ತಾನೆ. ಹಾಗೆ ಇಬ್ಬರಿಗೂ ಪರಿಚಯವಾಗಿ 4-5 ತಿಂಗಳಿಂದಲೇ ಇವ್ರ ನಡುವೆ ಸಲುಗೆ ಬೆಳೆದು ಅದು ಅಕ್ರಮ ಸಂಬಂಧಕ್ಕೆ ತಿರುಗಿರುತ್ತೆ. ಆ ನಂತರ ಇವರೆಲ್ಲವನ್ನೂ ಸಹ ಮಾಸ್ಟರ್ ಪ್ಲಾನ್ ಮಾಡಿ ಏನು ಡೇವಿಡ್ ಊರದಂತಹ ಬಿಹಾರಕ್ಕೆ ತೆರಳಲು ಎಲ್ಲ ರೀತಿಯ ತಯಾರಿಯನ್ನು ನಡೆಸಿ ಅದಕ್ಕೆ ಒಂದು ಪ್ಲಾನನ್ನೇ ಮಾಡಿರ್ತಾರೆ. ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಕಥೆಯನ್ನು ಹೆಣೆದಿರ್ತಾರೆ. ಆ ಕಥೆಯ ಪ್ರಕಾರವೇ ಆಕೆ ಏನು 12ನೇ ತಾರೀಕು ಚಿಕ್ಕಮಗಳೂರಿನಿಂದ ಬರ್ತಾಳೆ. ಮದುವೆ ಮುಗಿಸಿ ಬಂದಂಥ ಸಂದರ್ಭದಲ್ಲಿ ಈತ ಪಲ್ಸರ್ ಬೈಕಿನಲ್ಲಿ ಆಕೆಯನ್ನೇ ಹಿಂಬಾಲಿಸಿಕೊಂಡು ಬಂದಿರ್ತಾನೆ. ತಾಯಿಯನ್ನು ಏನು ಕೆಳಗೆ ಬಸ್ ಹತ್ತುವಕ್ಕಿಂತ ಮುಂಚೆ 2 ಬಾರಿ ಅವಳು ತಬ್ಬಿಕೊಳ್ತಾಳೆ. ಈ ಹಿಂದೆ ಯಾವಾಗಲೂ ಸಹ ಅವಳು ತಾಯಿಯನ್ನು ತಬ್ಬಿಕೊಂಡಿರಲಿಲ್ಲ. ಆಗ ತಬ್ಬಿಕೊಂಡು ಅಳುವ ರೀತಿಯಲ್ಲಿ ಬಸ್ಸನ್ನು ಹತ್ತಿದ ಏನು ಪ್ರಿಯಾಂಕಾ ಇದ್ದಾಳೆ ಮಧ್ಯದಲ್ಲೇ ಇಳಿತಾಳೆ. ಮಧ್ಯದಲ್ಲಿ ಇಳಿದ ನಂತರ ಆ ಡೇವಿಡ್ ಜೊತೆ ಪಲ್ಸರ್ ಬೈಕನ್ನು ಹತ್ತುತ್ತಾರೆ. ಪಲ್ಸರ್ ಬೈಕ್ನೆಲ್ಲ ಹತ್ತಿದಂತೆ ಇವರು ಮೊದಲೇ ಏನು ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿದ್ರು, ಅದೇ ರೀತಿ ಕಲ್ಕೆರೆ ಬಳಿ ಆಧಾರ್ ಕಾರ್ಡ್ ಇರ್ಬೋದು, ಜನಗಳಿಗೆ ಕಾಣುವ ರೀತಿಯಲ್ಲಿ ಬಟ್ಟೆ, ವ್ಯಾನಿಟಿ ಬ್ಯಾಗ್ಗಳನ್ನು ಎಸೆದು ಅಲ್ಲಿಂದಲೇ ಅವತ್ತು ರಾತ್ರಿ ಬೈಕ್ನಲ್ಲಿ ಕುಣಿಗಲಿಗೆ ಹೋಗಿ ಅಲ್ಲಿ ವಾಸವಾಗಿರ್ತಾರೆ. ನಾಳೆ ಅವರು ಬಿಹಾರಕ್ಕೆ ತೆರಳಬೇಕಾಗುತ್ತೆ. ಅದಕ್ಕಾಗಿ ರೈಲ್ವೆ ಟಿಕೆಟ್ ಇರ್ಬೋದು ಎಲ್ಲವೂ ಸಹ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ಇತ್ತ ಆಕೆ ಗಂಡ ಇರ್ಬೋದು, ಆಕೆ ಪೋಷಕರು ಇರ್ಬೋದು, ಅವರೆಲ್ಲರೂ ಸಹ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಅವಳು ಮೈ ಮೇಲೆ ಒಡವೆ ಇತ್ತು ಅಂತ ಹೇಳಿ ಇದು ಯಾವುದು ತಿಳಿಯದೆ ಸುಮ್ಮನೆ ಆರೋಪಗಳನ್ನು ಸಹ ಮಾಡಿದರು. ಪೊಲೀಸರ ಮೇಲೂ ಆರೋಪಗಳನ್ನು ಸಹ ಮಾಡಿದರು. ಆದರೆ ಇಲ್ಲಿ ಪ್ರಮುಖವಾಗಿ ಇವರು ಸಿಕ್ಕಿಬೀಳಕ್ಕಂಥ ಒಂದೇ ಒಂದು ಅಂಶ ಅಂದರೆ ಅದು ಪ್ರಿಯಾಂಕಾಳ ಫೋನ್ ಏನಿದೆ ಅದರಿಂದಲೇ ಅವರು ಸಿಕ್ಕಿಬೀಳ್ತಾರೆ. ಯಾಕೆಂದರೆ ಪೊಲೀಸರವರ CDR ಚೆಕ್ ಮಾಡ್ತಾರೆ. ಆದರೆ ಪ್ರಿಯಾಂಕಾ ಪದೇ ಅವರ ಮನೆಯವ್ರಿಗಾಗಿರ್ಬೋದು, ಅವರ ತಾಯಿಗಾಗಿರ್ಬೋದು, ನಾನು ಬಯಲೂರು ಬಸ್ಸಿಗೆ
ಮಂಗಳೂರಿಗೆ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀನಿ, ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತಿದ್ದೀನಿ ಅಂತ ಹೇಳಿರ್ತಾಳೆ. ಆದರೆ ಆ CDRನಲ್ಲಿ ನಿಜವಾದ ಏನು ಸತ್ಯ ಗೊತ್ತಾಗ್ತದೆ, ಆಕೆ ಬೇಲೂರಿಗೆ ಬಂದೇ ಇರೋದಿಲ್ಲ. ಮಧ್ಯದಲ್ಲೇ ಇಳಿದು ಹಳ್ಳಿಗಳ ಮುಖಾಂತರವಾಗಿ ಬಂದು ಆ ಕಲ್ಕೆರೆ ಗ್ರಾಮದ ಬಳಿ ಫೋನನ್ನು ಸ್ವಿಚ್ಡ್ ಆಫ್ ಮಾಡಿ ಅಲ್ಲಿಂದ ಪ್ರಿಯಕರನೊಂದಿಗೆ ಎಸ್ಕೇಪ್ ಆಗಿರ್ತಾರೆ. ನಿನ್ನೆ ಮುಂಜಾನೆ ಅವ್ರನ್ನ ಹಾಸನಕ್ಕೆ ಕರೆತಂದಿದ್ದಾರೆ. ಆತನನ್ನು ಏನು ಶಾಂತಿಗ್ರಾಮ ಠಾಣೆಯಲ್ಲಿ ಇರಿಸಿದ್ರು. ಈ ಪ್ರಿಯಾಂಕಳನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿದ್ರು. ಈಗ ಇಬ್ಬರನ್ನು ಹಾಸನದ DYSP ಗಂಗಾಧರ್ ಅವರು ಕರೆತಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ಪ್ರಿಯಾಂಕ ಅವರ ಸಹೋದರ ದೇವರಾಜು ಸಹ ಪೊಲೀಸ್ ಠಾಣೆಗೆ ಆಗಮಿಸಿದರೆ ಈಗ ಇನ್ನೇನು ವಿಚಾರಣೆ ಅವರ ಹೇಳಿಕೆ ಎಲ್ಲವೂ ಸಹ ತೆಗೆದುಕೊಂಡು ಮುಗಿಯುವ ಹಂತಕ್ಕೆ ಬಂದಿದೆ. ಮಾಹಿತಿಗಳ ಪ್ರಕಾರ ಈಕೆ ಆತನನ್ನು ಇಷ್ಟಪಡ್ತಾ ಇದ್ಲು ಅನ್ನೋದು ಒಂದು ಕಾರಣ ಹೇಳಿದ್ದಾರೆ ಅನ್ನೋದೊಂದು ಪಬ್ಲಿಕ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಒಟ್ಟಿನಲ್ಲಿ ಏನು ನಿಗೂಢ ನಾಪತ್ತೆ ಪ್ರಕರಣ ಏನಿತ್ತು, ಪ್ರಿಯಕರನೊಂದಿಗೆ ಪ್ರಿಯಾಂಕ ಸೇರಿ ಮಾಡಿದಂತಹ ಒಂದು ಮಾಸ್ಟರ್ ಪ್ಲಾನ್ನಿಂದಾಗಿ ಇಡೀ ಕುಟುಂಬಸ್ಥರು ಒಂದು ರೀತಿ ಸಂಕಟವನ್ನು ಪಟ್ಟರೆ ಪೊಲೀಸರು 3-4 ತಂಡಗಳಾಗಿ ಇಡೀ ಬಂದಿರತಕ್ಕಂತಹ ಏರಿಯಾ ಎಲ್ಲೆಲ್ಲಿದೆ ಅಲ್ಲೆಲ್ಲ CCTV ಇರ್ಬೋದು ಎಲ್ಲವನ್ನು ಸಹ ಹುಡುಕಾಟವನ್ನು ನಡೆಸಿದರು. ಆದರೆ ಈಕೆ ಪ್ರಿಯಕರನೊಂದಿಗೆ ಕುಣಿಗಲಲ್ಲಿ ನಿನ್ನೆ ರಾತ್ರಿ ಸಿಕ್ಕಿ ಬಿದ್ದಿದ್ದು ಈಗ ಪ್ರಕರಣ ಒಂದು ರೀತಿ ಎಲ್ಲ ರೀತಿಯ ಏನು ಮಾಸ್ಟರ್ ಪ್ಲಾನ್ ಇರ್ಬೋದು, ಇವ್ರು ಮಾಡಿ ಹೆಣೆದಿದ್ದಂಥ ಕಥೆ ಇರ್ಬೋದು, ಅವೆಲ್ಲವೂ ಸಹ ಬಟ ಬಯಲಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮ ಮಾಹಿತಿಗಾಗಿ.